ಕಾನೂನು ಮುಂದೆ ನಾವು ಯಾರು ಎಲ್ಲರೂ ಸಾಮಾನ್ಯರೇ. ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಬೇಕು. ಇವತ್ತು ಕೋರ್ಟ್ನಿಂದ ಬಹಳ ಸ್ಪಷ್ಟವಾದಂಥ ತೀರ್ಪನ್ನು ಬಂದಿದೆ. ಆದೇಶ ಮೇರೆಗೆ ಮುಂದುವರಿಬೇಕಾಗಿದೆ ಮತ್ತು ಆ ಪ್ರಕರಣ ಇವತ್ತು ಏನು ಮುಗಿದಿದೆ ಮತ್ತು ಅಂತ್ಯದಲ್ಲಿ ಬಹುಶಃ ಒಂದು ರೀತಿ ನ್ಯಾಯ ಸಿಕ್ಕಿದೆ. ಅವತ್ತು ಅನುಭವಿಸಿರ್ತಕ್ಕಂಥ ಏನು ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ ಅನಿಸ್ತಾ ಇದೆ ಸರ್. ಇವತ್ತಿನ ಪ್ರಕ್ರಿಯೆ ಪ್ರಕಾರ ನ್ಯಾಯಾಂಗದಿಂದ ಇವತ್ತು ನ್ಯಾಯ ಸಿಕ್ಕಿರತಕ್ಕಂಥದ್ದು ನಾವು ನೋಡೋದು. ಇದು ಇವತ್ತಿನ ವ್ಯವಸ್ಥೆಯ ಪ್ರಕ್ರಿಯೆ. ಅದು ಇವತ್ತು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ವ್ಯವಸ್ಥೆಯಲ್ಲಿ ಇದೇ ರೀತಿ ಆಗುತ್ತೆ. ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಏನು ಪ್ರತಿ ವಾರ ಈಗ ತಿಂಗಳಲ್ಲಿ 5 ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಒಂದಷ್ಟು ಏನು ನಾಯಕತ್ವ ಬದಲಾವಣೆ ವಿಚಾರಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಏನು ಚರ್ಚೆಗಳು ನೀವು ನಾನು ಆ ಪಕ್ಷದಲ್ಲಿಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿದ್ದೀನಿ. ನನಗೆ ಮಾಹಿತಿ ಇಲ್ಲ. ನನ್ನ ಎಲ್ಲ ಮಾಹಿತಿ ಇರೋದು ನಿಮ್ಮಿಂದಾನೇ ಬಂದಿರತಕ್ಕಂಥದ್ದು. ಮಾಹಿತಿ ಇದ್ರೆ ನಿಮ್ ಜೊತೆ ಹಂಚ್ಕೊತೀನಿ. ಇದು ಬಹಳ ಸ್ಪಷ್ಟವಾಗಿ ನಾನು ಆಗ್ಲೇ ಈ ವಿಷಯವನ್ನು ಎತ್ತಿದ್ದೀನಿ ಪಾರ್ಲಿಮೆಂಟ್ ಅಲ್ಲೇ, ಸಂಸತ್ತಿನಲ್ಲಿ. ಈ ಬಹಳ ಗಂಭೀರವಾದಂತ ವಿಷಯ. ಸುಮಾರು 390 ಕೋಟಿ ಅಷ್ಟು ವೆಚ್ಚದ ಒಂದು ಡ್ರಗ್ಸಿನ ಒಂದು ಪತ್ತೆ ಆಗಿರ್ತಕ್ಕಂಥದ್ದು ಮೈಸೂರಲ್ಲಿ ಬಹಳನೇ ಗಂಭೀರ. ಅದಕ್ಕಿಂತ ಒಂದು ಗಂಭೀರವಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಏನು ಕಾನೂನು ಸುವ್ಯವಸ್ಥೆಯಿಂದ ಇದೇನು ಹಿಡಿದಿಲ್ಲ. ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಹಿಡಿದಿರ್ತಕ್ಕಂಥದ್ದು ನಿಜಕ್ಕೂ ಆಶ್ಚರ್ಯ ಆಗಿದೆ ನಮ್ಮೆಲ್ಲರಿಗೂ ಕೂಡ. ನಮ್ಮ ಪೊಲೀಸನ್ನು ಏನ್ ಮಾಡ್ತಾ ಇದಾರೆ ಇಲ್ಲಿ ಮೈಸೂರು ರಿಂಗ್ ರೋಡ್ ಅಲ್ಲೇ ಇರ್ತಕ್ಕಂಥ ಒಂದು ಘಟಕ ನೀವು ಗಮನಿಸಿಲ್ಲ ಅಂದ್ರೆ ನಾವೇನು ನಮ್ಮ ಕಾನೂನು ಸುವ್ಯವಸ್ಥೆ ಇದರ ಪರಿಸ್ಥಿತಿ ಏನು ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಸರ್, ಈಗ ನೀವು ಲೋಕಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರು ಟೀಕೆ ಮಾಡಿದ್ದಾರೆ. ಯಾಕೆ? ತಾವು ಕೂಡ ಒಬ್ರು ಜನಪ್ರತಿನಿಧಿ, ನೀವು ಕೂಡ ಆ ಕ್ಷೇತ್ರ ವ್ಯಾಪ್ತಿಗೂ ಸೇರ್ತೀರಾ. ನೀವು ಇದನ್ನ ನಿಮ್ ಗಮನಕ್ಕೆ ಬಂದಿರ್ಲಿಲ್ಲ? ಡ್ರಗ್ ಘಟಕ ನನ್ನ ಗಮನಕ್ಕೆ ಏನ್ ಬರುತ್ತೆ? ಅಲ್ಲ, ನೀವು ಕೂಡ ಒಬ್ರು ಜನಪ್ರತಿನಿಧಿಯಾಗಿ ನಮ್ಮ ಮೈಸೂರು ಮಾನಮರ್ಯಾದೆ ನೀವು ಅಲ್ಲೋಗಿ ತದ್ದಿದ್ದೀರಾ ಅನ್ನೋ ಮಟ್ಟದಲ್ಲಿ ಮಾತಾಡಿದ್ದಾರೆ. ಪ್ರಥಮವಾಗಿ ಇದು ಮೈಸೂರು ಮರ್ಯಾದೆ ಪ್ರಶ್ನೆ ಅಂತಾನೆ ಅಲ್ಲಿಗೆ ಹೋಗಿ ಮಂಡಿಸಿರೋದು. ನಮ್ಮ ಮರ್ಯಾದೆ ಪ್ರಶ್ನೆ, ನಮ್ಗೆ ಪ್ರತಿಷ್ಠೆ ಪ್ರಶ್ನೆ, ಅದಕ್ಕಾಗಿ ಮಂಡಿಸಿರೋದು. ರಾಜ್ಯದಲ್ಲಿ ಯಾರು ಆಡಳಿತದಲ್ಲಿದ್ದಾರೆ ಅಂತ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ರಾಜ್ಯ ಸರ್ಕಾರದಿಂದಾನೇ ಕಾನೂನು, ಲಾ ಅಂಡ್ ಆರ್ಡರ್ ಅವರ ಅಡಿಯಲ್ಲೇ ನಡೆಯುವಂಥದ್ದು. ಅದು ಇಲ್ಲಿ ಅವರು ಕಾಪಾಡದೇ ಇರೋ ಕಾರಣಕ್ಕಾಗಿ ನಾನು ಅಲ್ಲಿ ಸಂಸತ್ನಲ್ಲಿ ಮಂಡಿಸೋದಕ್ಕೆ ನಮ್ಗೆ ಅವಶ್ಯಕತೆ ಇತ್ತು. ಈ ತರ ಟೀಕೆ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ದಯವಿಟ್ಟು ಬಂದು ಕೈ ಜೋಡಿಸಿ ಇಂಥ ಒಂದು ಪ್ರಕರಣಗಳು, ಇಂಥ ಒಂದು ಡ್ರಗ್ ಘಟಕಗಳು ಮೈಸೂರಿನಲ್ಲಿ ಅದು ಕಮ್ಮಿ ಆಗ್ಬೇಕು. ಮೈಸೂರಿನಲ್ಲಿ ಇರಲೇಬಾರ್ದೇ ಇರ್ತಕ್ಕಂಥದ್ದು, ಇಡೀ ವಿಶ್ವದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಬದಲು ಟೀಕೆ ಮಾಡೋದ್ರಲ್ಲಿ ಏನು ಲಾಭ ಆಗಲ್ಲ ಯಾರಿಗೂ ಕೂಡ. ರಾಜ್ಯದಲ್ಲಿ ಆಡಳಿತ ಪಕ್ಷ ಇದ್ರ ಬಗ್ಗೆ ಒಂದು ಗಮನ ಇಟ್ಕೊಂಡು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ನಮ್ಮ ಕಡೆಯಿಂದ ಕ್ಷೇತ್ರ ವ್ಯಾಪ್ತಿ ಆದ್ರೆ ನಾನು ಎಲ್ಲಿಗೆ ಪ್ರತಿನಿಧಿ ಅಂತ ದಯವಿಟ್ಟು ನಿಮ್ ಗಮನಕ್ಕೂ ಬರ್ಲಿ. ಈ ಕ್ಷೇತ್ರ ಜನತೆಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಮತ್ತೆ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಕೇಂದ್ರದ ಪ್ರತಿನಿಧಿ ನಾವು. ಕೇಂದ್ರಕ್ಕೆ ನಮ್ಮ ಜನತೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ನಾವು ಇಲ್ಲಿಯ ಸ್ಥಳೀಯ ಒಂದು ಏನು ಲಾ ಅಂಡ್ ಆರ್ಡರ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಆದ್ರೆ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ರಾಜ್ಯ ಸರ್ಕಾರದ ಸಬ್ಜೆಕ್ಟ್, ಸ್ಟೇಟ್ ಸಬ್ಜೆಕ್ಟ್. ಅದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರಬೇಕಾಗಿರ್ತದೆ ಅಂತ. ಆಡಳಿತ ಪಕ್ಷ ಯಾರು, ಆಡಳಿತ ಜನಪ್ರತಿನಿಧಿಗಳು ಇದ್ದಾರೆ, ಆಡಳಿತ ಪಕ್ಷದವರು, ಅವರು ಇದ್ರ ಬಗ್ಗೆ ಟೀಕೆ ಮಾಡೋದ್ ಬದಲು ತಮ್ಮ ಸರ್ಕಾರ ಏನ್ ಮಾಡ್ತಾ ಇದೆಯೋ ಇಲ್ವೋ ಅಂತ ಅವರು ಪ್ರಶ್ನೆ ಮಾಡ್ಲಿ.